ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ದೈವಿಕ ಮಾರ್ಗದರ್ಶನದ ಈ ಪ್ರಶಾಂತವಾದ ಮತ್ತು ಸುಂದರವಾದ ಪಯಣಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಒಂದು ಅತ್ಯಂತ ಅದ್ಭುತವಾದ ವಿಷಯದ ಬಗ್ಗೆ ತಿಳಿಯಲಿದ್ದೇವೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನ ಹೇಗಿರಲಿದೆ, ನಿಮ್ಮ ಹಣೆಬರಹದಲ್ಲಿ ಪ್ರಕೃತಿ ಮತ್ತು ವಿಶ್ವವು ಏನೆಲ್ಲ ಬರೆದಿಟ್ಟಿದೆ, ಯಾವೆಲ್ಲ ಶುಭ ಸುದ್ದಿಗಳು ನಿಮಗಾಗಿ ಕಾಯುತ್ತಿವೆ ಎಂಬುದನ್ನು ನಾವಿಂದು ನೋಡಲಿದ್ದೇವೆ. ಇಂದಿನ ಈ ದೈವಿಕ ವಾಚನದ ವಿಶೇಷತೆ ಏನೆಂದರೆ, ನೀವು ಹೆಚ್ಚೇನೂ ಶ್ರಮಪಡಬೇಕಾಗಿಲ್ಲ. ನಿಮ್ಮ ಪರದೆಯ ಮೇಲೆ ಅಥವಾ ನಿಮ್ಮ ಮನಸ್ಸಿನಲ್ಲಿ 3 ವಿಭಿನ್ನ ಗುಂಪುಗಳನ್ನು ಕಲ್ಪಿಸಿಕೊಳ್ಳಿ. ನಿಮ್ಮ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಅಥವಾ ನಿಮ್ಮ ಅಂತಃಪ್ರಜ್ಞೆಯ ಆಧಾರದ ಮೇಲೆ ಆ 3 ಗುಂಪುಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು. ಇದೊಂದು ಸಾಮಾನ್ಯ ಮತ್ತು ಕಾಲಾತೀತವಾದ ದೈವಿಕ ಮಾರ್ಗದರ್ಶನವಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ. ಇದು ಎಲ್ಲರಿಗೂ ಸಂಪೂರ್ಣವಾಗಿ ಅನ್ವಯಿಸದೇ ಇರಬಹುದು, ಆದರೆ ನಿಮ್ಮ ಜೀವನಕ್ಕೆ ಅಗತ್ಯವಿರುವ ಸಂದೇಶ ಖಂಡಿತವಾಗಿಯೂ ಇದರಲ್ಲಿ ಅಡಗಿರುತ್ತದೆ. ದೀರ್ಘವಾಗಿ ಉಸಿರೆಳೆದುಕೊಳ್ಳಿ, ನಿಮ್ಮ ಇಷ್ಟ ದೈವವನ್ನು ಪ್ರಾರ್ಥಿಸಿ, ವಿಶ್ವದ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸಿ ಮತ್ತು ನಿಮ್ಮ ಗುಂಪನ್ನು ಆಯ್ಕೆ ಮಾಡಿ. ಬನ್ನಿ, ಮೊದಲು ಗುಂಪು 1 ಅನ್ನು ಆಯ್ಕೆ ಮಾಡಿಕೊಂಡಿರುವ ಆತ್ಮೀಯರ ಹಣೆಬರಹದಲ್ಲಿ ಏನಿದೆ ಎಂಬುದನ್ನು ನೋಡೋಣ. ಮೊದಲನೇ ಗುಂಪನ್ನು ಆಯ್ಕೆ ಮಾಡಿಕೊಂಡಿರುವ ಸ್ನೇಹಿತರೆ, ನಿಮಗಾಗಿ ವಿಶ್ವವು ಕಳುಹಿಸಿರುವ ಸಂದೇಶ ಬಹಳ ಸ್ಪಷ್ಟವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡವರಂತೆ ವರ್ತಿಸುತ್ತಿದ್ದೀರಿ. ನಿಮಗೆ ವಾಸ್ತವ ತಿಳಿದಿದ್ದರೂ ಅದನ್ನು ಒಪ್ಪಿಕೊಳ್ಳಲು ನಿಮ್ಮ ಮನಸ್ಸು ಸಿದ್ಧವಿಲ್ಲದ ಕಾರಣ ಅದನ್ನು ನಿರ್ಲಕ್ಷಿಸುತ್ತಿದ್ದೀರಿ. ಆದರೆ ದೈವಿಕ ಶಕ್ತಿಗಳು ಮತ್ತು ನಿಮ್ಮ ಪೂರ್ವಜರ ಆಶೀರ್ವಾದ ಸದಾ ನಿಮ್ಮೊಂದಿಗಿದೆ. ಅವರು ನಿಮ್ಮ ಕಣ್ಣಿಗೆ ಕಟ್ಟಿರುವ ಆ ಭ್ರಮೆಯ ಪಟ್ಟಿಯನ್ನು ಕಳಚಲು ಸಿದ್ಧರಾಗಿದ್ದಾರೆ. ನೀವು ಅಂದುಕೊಂಡಿರುವಂತೆ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿಲ್ಲ ಎಂಬುದನ್ನು ಅವರು ನಿಮಗೆ ತೋರಿಸಿಕೊಡಲಿದ್ದಾರೆ. ನಿಮ್ಮ ವೃತ್ತಿಜೀವನದ ಬಗ್ಗೆ ನೀವು ಬಹಳಷ್ಟು ನಿರಾಸೆಗೊಂಡಿದ್ದೀರಿ ಎಂದು ತೋರುತ್ತಿದೆ. ನಿಮ್ಮ ಜೀವನದ ಬೆಳವಣಿಗೆ ಬಹಳ ನಿಧಾನಗತಿಯಲ್ಲಿ ಸಾಗುತ್ತಿದೆ ಎಂಬ ಕೊರಗು ನಿಮ್ಮಲ್ಲಿದೆ. ನೀವು ಯಾವುದೋ ಒಂದು ದೊಡ್ಡ ಅವಕಾಶಕ್ಕಾಗಿ ಕಾಯುತ್ತಿದ್ದೀರಿ. ಖಂಡಿತ ವಿಶ್ವಾಸವಿಡಿ, ಮುಂಬರುವ ದಿನಗಳಲ್ಲಿ ಆ ಅವಕಾಶ ನಿಮ್ಮ ಕಣ್ಮುಂದೆ ಪ್ರತ್ಯಕ್ಷವಾಗಲಿದೆ. ಪ್ರಸ್ತುತ ನಿಮ್ಮ ಜೀವನದಲ್ಲಿ ಯಾವುದು ಕೆಲಸ ಮಾಡುತ್ತಿಲ್ಲವೋ, ಯಾವುದು ನಿಮಗೆ ನೆಮ್ಮದಿ ನೀಡುತ್ತಿಲ್ಲವೋ ಅದನ್ನು ಮರೆತು ಮುಂದೆ ಸಾಗಲು ದೈವಿಕ ಶಕ್ತಿಗಳು ನಿಮಗೆ ಸೂಚಿಸುತ್ತಿವೆ. ನಿಮ್ಮ ಭೂತಕಾಲದ ಕಹಿ ಘಟನೆಗಳು ಅಥವಾ ಆಘಾತಗಳನ್ನು ನೀವಿನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೀರಿ. ಆ ನೋವಿನಿಂದ ಹೊರಬರದೆ ನೀವು ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಿಲ್ಲ. ನೀವು ಅತಿಯಾಗಿ ಯೋಚಿಸುತ್ತಿದ್ದೀರಿ. ನಿಮ್ಮ ಮನಸ್ಸು ಒಮ್ಮೆ ಅತಿಯಾದ ಸಕಾರಾತ್ಮಕತೆಯಿಂದ ಕೂಡಿದ್ದರೆ ಮರುಕ್ಷಣವೇ ತೀವ್ರ ನಕಾರಾತ್ಮಕತೆಗೆ ಜಾರುತ್ತದೆ. ಇತರರ ಸಣ್ಣಪುಟ್ಟ ಮಾತುಗಳಿಗೂ ನೀವು ಬೇಗನೆ ಘಾಸಿಗೊಳ್ಳುತ್ತಿದ್ದೀರಿ. ಆದರೆ ನಿಮ್ಮ ಭವಿಷ್ಯವು ಉದಯಿಸುತ್ತಿರುವ ಸೂರ್ಯನಷ್ಟೇ ತೇಜಸ್ವಿಯಾಗಿದೆ. ಒಂದು ಸುಂದರವಾದ ಭವಿಷ್ಯ ನಿಮಗಾಗಿ ಕಾಯುತ್ತಿದೆ. ಆದರೆ ಅಲ್ಲಿಗೆ ತಲುಪಲು ನೀವು ಮೊದಲು ನಿಮ್ಮನ್ನು ನೀವು ಸಕಾರಾತ್ಮಕವಾಗಿ ಬದಲಾಯಿಸಿಕೊಳ್ಳಬೇಕು. ನಡೆಯದಿರುವ ಕೆಟ್ಟ ವಿಷಯಗಳ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿ. ನಿಮ್ಮ ಸಂಬಂಧಗಳ ಬಗ್ಗೆ, ನಿಮ್ಮ ಸಂಗಾತಿಯ ಬಗ್ಗೆ ಮತ್ತು ವೃತ್ತಿಜೀವನದ ಬಗ್ಗೆ ನಕಾರಾತ್ಮಕವಾಗಿ ಯೋಚಿಸುವುದನ್ನು ಬಿಡಿ. ನಿಮ್ಮ ಕರ್ಮಗಳು ಶುದ್ಧವಾಗಿದ್ದರೆ ವಿಶ್ವವು ಎಂದಿಗೂ ನಿಮಗೆ ಅನ್ಯಾಯ ಮಾಡುವುದಿಲ್ಲ. ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬೆಳಕು ಮೂಡಲಿದೆ. ಅತಿಯಾಗಿ ಯೋಚಿಸಿ ತಲೆನೋವು ತರಿಸಿಕೊಳ್ಳಬೇಡಿ ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗಲಿದೆ. ನೀವು ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಗಳಿಸುತ್ತೀರೆಂದರೆ, ಭವಿಷ್ಯದಲ್ಲಿ ಹಣ ಎಂಬುದು ನಿಮಗೆ ಕೇವಲ ಒಂದು ವಸ್ತುವಾಗಲಿದೆ ಹೊರತು ಅದರ ಬಗ್ಗೆ ನೀವು ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ. ನೀವು ಒಂದು ರಾಜ ಅಥವಾ ರಾಣಿಯಂತಹ ಭವ್ಯವಾದ ಜೀವನವನ್ನು ನಡೆಸಲಿದ್ದೀರಿ. ನಿಮಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಇಷ್ಟು ದಿನ ನೀವು ಅನುಭವಿಸಿದ ಸಂಘರ್ಷ ಎಷ್ಟು ದೊಡ್ಡದಾಗಿತ್ತೋ ನಿಮ್ಮ ಯಶಸ್ಸು ಕೂಡ ಅಷ್ಟೇ ಬೃಹತ್ತಾಗಿರಲಿದೆ. ಮದುವೆ, ವೃತ್ತಿಜೀವನ ಮತ್ತು ಸಂಬಂಧಗಳಲ್ಲಿ ಅದ್ಭುತವಾದ ಧನಾತ್ಮಕ ಬದಲಾವಣೆಗಳು ನಿಮಗಾಗಿ ಕಾಯುತ್ತಿವೆ. ಈ ಶಕ್ತಿಯನ್ನು ಸ್ವೀಕರಿಸಿ ಮತ್ತು ಮುನ್ನಡೆಯಿರಿ. ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ.
ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಈಗ ಗುಂಪು 2 ಅನ್ನು ಆಯ್ಕೆ ಮಾಡಿಕೊಂಡಿರುವ ಸ್ನೇಹಿತರ ಹಣೆಬರಹದಲ್ಲಿ ಏನಿದೆ ಎಂದು ತಿಳಿಯೋಣ. 2ನೇ ಗುಂಪಿನವರೇ, ನೀವು ಸದಾ ಗೊಂದಲದಲ್ಲಿಯೇಲಿರುತ್ತೀರಿ ಎಂದು ದೈವಿಕ ಸಂದೇಶವು ಸೂಚಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಒಂದು, ಮೆದುಳಿನಲ್ಲಿ ಇನ್ನೊಂದು, ಹೃದಯದಲ್ಲಿ ಮತ್ತೊಂದು ನಡೆಯುತ್ತಿರುತ್ತದೆ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವವರೆಗೂ ನಿಮ್ಮ ಜೀವನದಲ್ಲಿ ಯಾವುದೇ ಮಹತ್ತರವಾದ ಬದಲಾವಣೆಗಳು ಕಾಣಿಸಿಕೊಳ್ಳುವುದಿಲ್ಲ. ಪ್ರಸ್ತುತ ನೀವು ನಿಮ್ಮ ಕೆಲಸಗಳಲ್ಲಿ ಅತಿಯಾಗಿ ತೊಡಗಿಸಿಕೊಂಡಿದ್ದೀರಿ, ಆದರೆ ಅದರಿಂದ ಸಿಗುತ್ತಿರುವ ಫಲಿತಾಂಶ ನಿಮಗೆ ಖುಷಿ ನೀಡುತ್ತಿಲ್ಲ. ಆದರೆ ನೆನಪಿಡಿ, ಕಠಿಣ ಪರಿಶ್ರಮದ ನಂತರ ನಿಮ್ಮ ಜೀವನದಲ್ಲಿ ಒಂದು ಆಶಾಕಿರಣ ಮೂಡಲಿದೆ. ಇದಕ್ಕೊಂದು ಸಣ್ಣ ಉದಾಹರಣೆಯೆಂದರೆ, ಬೀಗದ ಕೈಗಳ ದೊಡ್ಡ ಗೊಂಚಿನಲ್ಲಿ ನಿಮ್ಮ ಯಶಸ್ಸಿನ ಬೀಗದ ಕೈಯನ್ನು ತೆರೆಯುವ ಕೈಯೂ ಇದೆ. ಕೆಲವರಿಗೆ ಅದು ಬೇಗ ಸಿಗುತ್ತದೆ, ನಿಮಗೆ ಸ್ವಲ್ಪ ಸಮಯ ಹಿಡಿಯುತ್ತಿದೆ ಅಷ್ಟೇ, ಆದರೆ ಖಂಡಿತ ಸಿಗುತ್ತದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ವಿವಾಹದ ಯೋಗ ಬಲವಾಗಿ ಕೂಡಿಬರುತ್ತಿದೆ. ಪ್ರೇಮ ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿಗಳು ಸಿಗಲಿವೆ. ನಿಮ್ಮ ಮನಸ್ಸಿನಲ್ಲಿರುವ ಯೋಜನೆಗಳನ್ನು ಕಾರ್ಯಗತಗೊಳಿಸುವ ಸಮಯ ಬಂದಿದೆ, ಮತ್ತು ವಿಶ್ವವು ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡಲಿದೆ. ನಿಮ್ಮ ಜೀವನದಲ್ಲಿ ನೀವು ಕಳೆದುಕೊಂಡಿರುವ ಆ ಸಮತೋಲನ ಶೀಘ್ರದಲ್ಲೇ ಮರಳಿ ಬರಲಿದೆ. ನೀವು ನಿಮ್ಮನ್ನು ನೀವು ಪ್ರೀತಿಸಲು ಕಲಿಯಲಿದ್ದೀರಿ. ನೀವು ಬೇರೆಯವರಿಂದ ನಿರೀಕ್ಷಿಸುತ್ತಿರುವ ಪ್ರೀತಿಯನ್ನು ಮೊದಲು ನಿಮಗೆ ನೀವೇ ನೀಡಲಿದ್ದೀರಿ. ನಿಮ್ಮ ನಿರಾಸೆಯ ಭಾವನೆಗಳು ದೂರವಾಗಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂತೋಷದಿಂದ ಪ್ರವಾಸ ಕೈಗೊಳ್ಳುವ ಯೋಗವಿದೆ. ಪ್ರಸ್ತುತ ನಿಮ್ಮ ಜೀವನದಲ್ಲಿ ಇಲ್ಲದಿರುವ ವ್ಯಕ್ತಿಗಳು ಅಥವಾ ವಸ್ತುಗಳಿಗಾಗಿ ಹಂಬಲಿಸುವುದನ್ನು ಬಿಡಿ. ಯಾರು ನಿಮ್ಮ ಜೀವನದಲ್ಲಿ ಇಲ್ಲವೋ ಅವರ ಕಾಲ ಮುಗಿದಿದೆ ಎಂದು ಅರ್ಥಮಾಡಿಕೊಂಡು ಮುಂದೆ ಸಾಗಿ. ಆಗ ಮಾತ್ರ ನಿಮ್ಮ ಸುತ್ತಲೂ ಇರುವ ನಿಜವಾದ ಕಾಳಜಿ ಮಾಡುವವರ ಬೆಲೆ ನಿಮಗೆ ತಿಳಿಯುತ್ತದೆ. ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಪ್ರಗತಿ ಕಾಯುತ್ತಿದೆ. ನೀವು ಯಾವುದೇ ಸರ್ಕಾರಿ ಕೆಲಸ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಯತ್ನಿಸುತ್ತಿದ್ದರೆ ಅದರಲ್ಲಿ ಯಶಸ್ಸು ಸಿಗುವ ಸಾಧ್ಯತೆಗಳು ದಟ್ಟವಾಗಿವೆ. 2 ದೋಣಿಗಳ ಮೇಲೆ ಕಾಲಿಡುವ ಸಾಹಸ ಮಾಡಬೇಡಿ. ಸ್ಪಷ್ಟವಾದ ಗುರಿಯಿರಲಿ. ದೇವರ ಮೇಲೆ ಭಾರ ಹಾಕಿ ನಿಮ್ಮ ಹೃದಯದ ಮಾತನ್ನು ಕೇಳಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನೀವು ಸರಿಯಾದ ದಾರಿಯಲ್ಲಿದ್ದರೆ ಯಾರ ಬಗ್ಗೆಯೂ ಭಯಪಡುವ ಅಗತ್ಯವಿಲ್ಲ. ನ್ಯಾಯ ಯಾವಾಗಲೂ ನಿಮ್ಮ ಪರವಾಗಿಯೇ ಇರುತ್ತದೆ. ಫಲಿತಾಂಶದ ಬಗ್ಗೆ ಅತಿಯಾಗಿ ಚಿಂತಿಸುವುದನ್ನು ಬಿಟ್ಟು ನಿಮ್ಮ ಕರ್ಮವನ್ನು ಶ್ರದ್ಧೆಯಿಂದ ಮಾಡಿ. ಬಿಟ್ಟು ಹೋದವರ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿ ಮತ್ತು ಹೊಸ ಜೀವನಕ್ಕೆ ಸ್ವಾಗತ ಕೋರಿ. ಕೊನೆಯದಾಗಿ ಗುಂಪು 3 ಅನ್ನು ಆಯ್ಕೆ ಮಾಡಿಕೊಂಡಿರುವ ಅದೃಷ್ಟಶಾಲಿಗಳ ಬಗ್ಗೆ ದೈವಿಕ ಶಕ್ತಿ ಏನು ಹೇಳುತ್ತಿದೆ ಎಂದು ನೋಡೋಣ. 3ನೇ ಗುಂಪಿನ ಸ್ನೇಹಿತರೇ, ನೀವು ನಿಜಕ್ಕೂ ಅತ್ಯಂತ ಅದೃಷ್ಟವಂತರು. ನೀವು ನಿಮ್ಮ ಹಿಂದಿನ ಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ಮಾಡಿರುವ ಅತ್ಯುತ್ತಮ ಕರ್ಮಗಳ ಫಲವನ್ನು ಈಗ ಉಣ್ಣುವ ಸಮಯ ಬಂದಿದೆ. ನಿಮ್ಮ ಭವಿಷ್ಯವು ಅಪಾರವಾದ ಪ್ರೀತಿ, ಶಾಂತಿ ಮತ್ತು ಸಂತೋಷದಿಂದ ತುಂಬಿ ತುಳುಕುತ್ತಿದೆ. ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ಪ್ರಾಣಿಗಳಿಂದಲೂ ನಿಮಗೆ ಕಲ್ಮಶವಿಲ್ಲದ ಪ್ರೀತಿ ಸಿಗಲಿದೆ. ನಿಮ್ಮ ಜೀವನವು ಸಂಪೂರ್ಣತೆಯಿಂದ ಕೂಡಿರಲಿದೆ. ಸುಂದರವಾದ ಕುಟುಂಬ, ಆರ್ಥಿಕ ಭದ್ರತೆ ಮತ್ತು ಉತ್ತಮ ಆರೋಗ್ಯ ನಿಮ್ಮದಾಗಲಿದೆ. ನಿಮ್ಮ ಜೀವನ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಎಷ್ಟು ಅದ್ಭುತವಾಗಿರಲಿದೆ ಎಂದರೆ, ಅವರು ನಿಮ್ಮನ್ನು ನೀವು ಹೇಗಿದ್ದೀರೋ ಹಾಗೆಯೇ ಒಪ್ಪಿಕೊಳ್ಳುತ್ತಾರೆ. ನಿಮ್ಮ ನಡುವೆ ಯಾವುದೇ ರೀತಿಯ ಕೀಳರಿಮೆ ಅಥವಾ ಭಿನ್ನಾಭಿಪ್ರಾಯಗಳು ಇರುವುದಿಲ್ಲ. ನಿಮ್ಮಿಬ್ಬರ ನಡುವಿನ ಹೊಂದಾಣಿಕೆ ನೋಡಿ ಜಗತ್ತೇ ಅಚ್ಚರಿಪಡುವಂತಹ ಅನ್ಯೋನ್ಯತೆ ನಿಮ್ಮದಾಗಲಿದೆ. ನೀವು ನಿಮ್ಮ ಬಾಲ್ಯದ ಸ್ನೇಹಿತನನ್ನು ಅಥವಾ ದೀರ್ಘಕಾಲದ ಪ್ರೇಮಿಯನ್ನು ವಿವಾಹವಾಗುವ ಬಲವಾದ ಸಾಧ್ಯತೆಗಳಿವೆ. ನಿಮಗೆ ಪ್ರತಿಯೊಂದೂ ಸಮೃದ್ಧವಾಗಿ ಸಿಗುತ್ತಿದೆ. ಆದರೆ ದೈವಿಕ ಶಕ್ತಿಗಳು ನಿಮಗೆ ಒಂದು ಎಚ್ಚರಿಕೆಯನ್ನು ಕೂಡ ನೀಡುತ್ತಿವೆ. ಜೀವನದಲ್ಲಿ ಎಲ್ಲವೂ ಸುಗಮವಾಗಿ ನಡೆಯುತ್ತಿರುವಾಗ ಕೆಲವು ಬಾರಿ ಮನುಷ್ಯನ ಮನಸ್ಸು ವಿನಾಕಾರಣ ಗೊಂದಲಗಳನ್ನು ಸೃಷ್ಟಿಸಿಕೊಳ್ಳುತ್ತದೆ. ಇಲ್ಲದ ಸಮಸ್ಯೆಗಳನ್ನು ಕೆದಕಿ ನೆಮ್ಮದಿ ಹಾಳು ಮಾಡಿಕೊಳ್ಳುವ ಗುಣ ನಿಮ್ಮಲ್ಲಿ ಮೂಡಬಹುದು. ದಯವಿಟ್ಟು ಈ ತಪ್ಪು ಮಾಡಬೇಡಿ. ಸಣ್ಣಪುಟ್ಟ ವಿಷಯಗಳಿಗೆ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳಬೇಡಿ. ಹಿಂದಿನ ಕೆಟ್ಟ ಸಂಬಂಧಗಳನ್ನು ಸಂಪೂರ್ಣವಾಗಿ ಮರೆತುಬಿಡಿ, ಏಕೆಂದರೆ ಅಲ್ಲಿಂದ ನಿಮಗೆ ಕಲಿಯಲು ಏನೂ ಉಳಿದಿಲ್ಲ. ಯಾವುದೇ ಕಾನೂನು ತೊಡಕುಗಳು ಅಥವಾ ನ್ಯಾಯಾಲಯದ ಪ್ರಕರಣಗಳು ಇದ್ದರೆ ಅದರಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಲಿದೆ. ನೀವು ವ್ಯವಹಾರದಲ್ಲಿ ಹಣ ಹೂಡಿಕೆ ಮಾಡಿದರೆ ಅದರಲ್ಲಿ ದೊಡ್ಡ ಮಟ್ಟದ ಯಶಸ್ಸು ನಿಮ್ಮದಾಗಲಿದೆ. ನಿಮ್ಮ ಬಳಿ ಎಷ್ಟೊಂದು ಸಂಪತ್ತು ಇರಲಿದೆ ಎಂದರೆ ನೀವು ಅದನ್ನು ಬೇರೆಯವರಿಂದ ಮುಚ್ಚಿಡಬೇಕಾದ ಪರಿಸ್ಥಿತಿ ಬರಬಹುದು.
ನಿಮ್ಮ ಜೀವನಕ್ಕೆ ಒಬ್ಬ ಅದ್ಭುತ ವ್ಯಕ್ತಿಯ ಪ್ರವೇಶವಾಗಲಿದ್ದು, ಅವರ ಆಗಮನದಿಂದ ನಿಮ್ಮ ಮನೆಯಲ್ಲಿ ಮತ್ತಷ್ಟು ಅದೃಷ್ಟ ಮತ್ತು ಸಮೃದ್ಧಿ ನೆಲೆಸಲಿದೆ. ನಿಮ್ಮ ಮನಸ್ಸಿನಲ್ಲಿರುವ ಭಯ, ಅಸೂಯೆ ಮತ್ತು ಆತಂಕಗಳನ್ನು ಕಿತ್ತೊಡಗೆಯಿರಿ. ಇವೆಲ್ಲವೂ ಕೇವಲ ನಿಮ್ಮ ಭ್ರಮೆಯಷ್ಟೇ. ಪ್ರೀತಿಯ ಮಳೆಯಲ್ಲಿ ನೆನೆಯಲು ಸಿದ್ಧರಾಗಿ. ನಿಮ್ಮ ಜೀವನದಲ್ಲಿ ಯಾವುದಕ್ಕೂ ಕೊರತೆಯಾಗುವುದಿಲ್ಲ. ಇದಾಗಿತ್ತು ನಿಮಗಾಗಿ ಪ್ರಕೃತಿ ಮತ್ತು ವಿಶ್ವವು ಕಳುಹಿಸಿರುವ ದೈವಿಕ ಮಾರ್ಗದರ್ಶನ. ನಿಮ್ಮ ಜೀವನದ ಈ ಹೊಸ ಪಯಣವು ಶುಭದಾಯಕವಾಗಿರಲಿ. ನಿಮ್ಮೆಲ್ಲಾ ಕನಸುಗಳು ನನಸಾಗಲಿ. ನಿಮ್ಮ ಜೀವನದಲ್ಲಿ ಸದಾ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸಿರಲಿ ಎಂದು ನಾನು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಈ ದೈವಿಕ ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ. ಧನ್ಯವಾದಗಳು. ಶುಭವಾಗಲಿ.